ಚೆಕ್ ದ ಇಂಜೆಕ್ಟಿವ್ ಆ್ಯಂಡ್ ಸರ್ಜೆಕ್ಟಿವ್ ಆಫ್ ದ ಫಾಲೋಯಿಂಗ್ ಫಂಕ್ಷನ್. ಫಂಕ್ಷನ್ ಏನು ಮಾಡ್ತಿದೆ, ನ್ಯಾಚುರಲ್ ನಂಬರ್ ಟು ನ್ಯಾಚುರಲ್ ನಂಬರ್ ಮ್ಯಾಪ್ ಮಾಡ್ತಿದೆ ಮತ್ತು ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಅಂತ ಹೇಳಿ ಡಿಫೈನ್ ಮಾಡ್ತಿದೆ. ಗ್ರಾಫಿಕಲಿ ಹೇಗೆ ಕಾಣುತ್ತಿದೋ, ಸ್ಕ್ಯಾಟರ್ ಪ್ಲಾಟ್ ಅಂತ ಹೇಳಿ ಕರಿಬೋದು ಇದನ್ನು. ಸೊ ಇಟ್ ಇಸ್ ನಾಟ್ ಕಂಟಿನ್ಯೂಸ್ ಆಗಿ ಒಂದು ಲೈನ್ ಇಲ್ಲ, ಈ ಥರ ಸ್ಕ್ಯಾಟರ್ ಆಗಿದೆ ಅಂತ ಹೇಳಿ. ಸೊ ಇನ್ಪುಟ್ಟಲ್ಲಿ ಏನೇನು ವ್ಯಾಲ್ಯೂ ಸಾಧ್ಯ ಇದೆ, 1ರಿಂದ ಹಿಡಿದು 2, 3, 4 ಇದನ್ನೇ ನೋಡ್ತಾ ಇರಿ, 5, 6, 7, 8 ಈ ಥರ ಇನ್ಫೈನೈಟ್ವರೆಗೂ ಕೌಂಟಿಂಗ್ ನಂಬರ್ಸ್ ಬೇಸಿಕಲಿ ಅಲ್ವಾ. ಸೊ ದೋಸ್ ಆರ್ ಯೋರ್ ಇನ್ಪುಟ್ ವ್ಯಾಲ್ಯೂಸ್. ಔಟ್ಪುಟ್ ವ್ಯಾಲ್ಯೂ ಹೇಗೆ ಕಾಣುತ್ತೆ ಅದನ್ನು ಈ ಗ್ರಾಫ್ ಮುಖಾಂತರ ನೋಡ್ಬೋದು, ಇಲ್ಲ ಅಂತ ಹೇಳಿ ಕೋಆರ್ಡಿನೇಟ್ ಮುಖಾಂತರ ನೋಡ್ಬೋದು. 1 ಸ್ಕ್ವೇರ್ ಅಂತ ಹೇಳಿದ್ರೆ 1 2 ಮತ್ತು 4 ಬರುತ್ತೆ. 3 ವಿಲ್ ಬಿ ಮ್ಯಾಪ್ ಟು 9, 4 ವಿಲ್ ಬಿ ಮ್ಯಾಪ್ ಟು 16, 5 and 25, 6 and 36, so on and so forth ಅಲ್ವಾ. ಈ ರೀತಿಯಲ್ಲಿ ನಮ್ಮ ಔಟ್ಪುಟ್ ಕಾಣುತ್ತೆ. ಸೊ ಇಸ್ ಇಟ್ ಇಂಜೆಕ್ಟಿವ್ ಆ್ಯಂಡ್ ಸರ್ಜೆಕ್ಟಿವ್ ಅಂತ ಕೇಳ್ತಾರೆ. ಇಂಜೆಕ್ಟಿವ್ ಅಂತ ಹೇಳಿದ್ರೇನೋ, ಇಂಜೆಕ್ಟಿವ್ ಅಂತ ಹೇಳಿದ್ರೆ 1 1, ಸರ್ಜೆಕ್ಟಿವ್ ಅಂತ ಹೇಳಿದ್ರೆ ಆನ್ 2, ಸರಿನಾ. ಸೊ 1 2 3 4 ಈ ಥರ ಇನ್ಪುಟ್ ಕೊಡ್ತು ಅಂತ ಹೇಳಿದ್ರೆ ನಮ್ಮ ಔಟ್ಪುಟ್ ಏನು ಬರುತ್ತೆ, 1 4 9 ಈ ರೀತಿಯಲ್ಲಿ. ಮತ್ತು ಇದರಲ್ಲಿ ಮಧ್ಯ ಒಂದಷ್ಟು ನಂಬರ್ಗಳಿದೆಯಾ, ಅಫ್ಕೋರ್ಸ್ ನ್ಯಾಚುರಲ್ ನಂಬರ್ ಅಂತ ಹೇಳಿ ನಂಬರ್ ಬಂದೇ ಬರುತ್ತಲ್ವ ಇಲ್ಲಿ. ಸೊ ವಿ ಹ್ಯಾವ್ 1 ಅಲ್ಲ 2 3, ಇದ್ರ ಮಧ್ಯ 5 6 7 8 ಸರಿನಾ. ಸೊ ಈ ಥರ ನಂಬರ್ಗಳು ಮಿಸ್ ಹೊಡಿತಾ ಇದೆ ಇಲ್ಲಿ. ಈ ಥರ ನಂಬರ್ಗಳು ಇಟ್ಸ್ ನಾಟ್ ಪಾರ್ಟ್ ಆಫ್ ದ ಔಟ್ಪುಟ್, ಸರಿನಾ. ಇದು ಮನಸ್ಸಲ್ಲಿ ಇಟ್ಕೊಂಡಿರಿ. ಹಾಂ, ಇವಾಗ ಪ್ರಶ್ನೆ ನೋಡೋಣ ಇನ್ನೊಂದ್ಸತಿ. ಇಂಜೆಕ್ಟಿವ್ ಇದು ಹೌದು. ಇಂಜೆಕ್ಟಿವ್ ಅಂತ ಹೇಳಿದ್ರೆ ಆನ್ ಟು, ಇದು ಆನ್ ಟು ಏನಕ್ಕೆ ಅಂತ ಹೇಳಿದ್ರೆ ಈ 1 ಔಟ್ಪುಟ್ ಹತ್ರ 1 ಬಿಟ್ಟರೆ ಇನ್ಯಾವ ರೀತಿಯಿಂದನೂ ಬರೋಕ್ಕಾಗಲ್ಲ. 4 ಅಟ್ ದ ಔಟ್ಪುಟ್, 2 ಬಿಟ್ಟರೆ ಇನ್ಯಾವ ಇನ್ಪುಟ್ಟಿಂದನೂ ಬರೋದಕ್ಕಾಗಲ್ಲ. ಹಾಗಾಗಿ ಇಟ್ ಈಸ್ 1 1, ಆಲ್ಸೋ ನೋನ್ ಆಸ್ ಇಂಜೆಕ್ಟಿವ್. ಹೇಗೆ ಬರೆಯೋಣ ಇದನ್ನು, ಲೆಟ್ m, n belong to n such that f of m is equal to f of n. ಸೊ f of m ಅಂತ ಹೇಳಿದ್ರೆ m ಸ್ಕ್ವೇರ್, f of n ಅಂದರೆ n ಸ್ಕ್ವೇರ್. ಸೊ ಇದರಿಂದ ನಾವೇನೇನು ಬರಿಬೋದು, n is equal to m, taking roots both sides, taking roots both sides. ಅಲ್ವಾ. ಸೊ ಇದರಿಂದ ಏನು ಹೇಳ್ಬೋದು ನಾವು, ಎಫ್ ಆಫ್ ಎಕ್ಸ್ ಇಸ್ ನಾಟ್ ಇಸ್ 1 1, ನಾಟ್ ಅಲ್ಲ, ಇಸ್ 1 1. ಸರಿನಾ. ಯೋಚನೆ ಮಾಡಿದ್ದೀನಾ, ನಾವು ಒಂದು ಇನ್ಪುಟ್ ಕೊಡ್ತು ಅಂತ ಹೇಳಿದ್ರೆ ಒಂದು ಔಟ್ಪುಟ್ ಬರುತ್ತೆ, ಮತ್ತು ಇನ್ಯಾವ ವ್ಯಾಲ್ಯೂಗೆ ಇನ್ಪುಟ್ ವ್ಯಾಲ್ಯೂಗೆ ಈ ಔಟ್ಪುಟ್ ಬರಲ್ಲ. ಹಾಗಾಗಿ ಇದು 1 1. ಇದು ಆನ್ ಟುನ ಕ್ಲಿಯರ್ ಆಗಿಲ್ಲ, ಸರಿ ತಾನೆ. ಅದು ಬರಿಬೇಕು ನಾವು ಇವಾಗ. ಇದು ಆನ್ ಟು ಅಲ್ಲ, ಆನ್ ಟು ಮತ್ತೊಂದು ಹೆಸರು ಏನಂತ ಹೇಳಿದ್ರೆ ಸಬ್ಜೆಕ್ಟಿವ್. ಹಾಂ, ಸೊ ಹೇಗೆ ಬರೆಯೋದು ಇದನ್ನು, ಇವಾಗ ನಮ್ಮ 3 at the input, at the output, which is part of your codomain and a natural number. ಇದನ್ನು ಮ್ಯಾಪ್ ಮಾಡಬೇಕು ಅಂತ ಹೇಳಿದ್ರೆ we need √3 as its pre-image ಅಂತ ಹೇಳಿದ್ರೆ ಏನೋ, ಇಲ್ಲಿ ನೋಡಿ ಹೇಳ್ತೀನಿ. ಇಲ್ಲಿ ಎಫ್ ಆಫ್ √3 ಇಲ್ಲಿ ಕೊಡ್ತು ಅಂದರೆ ಏನು ಬರುತ್ತೆ, √3 ಸ್ಕ್ವೇರ್ ವಿಚ್ ಇಸ್ ಈಕ್ವಲ್ ಟು 3. ಸೊ ಇದು ನಿಮ್ಮ ಪ್ರೀ ಇಮೇಜ್, ಸೊ ಇದು ನಿಮ್ಮ ಇಮೇಜ್, ಸರಿನಾ. ಅಂತ ಹೇಳಿದ್ರೆ √3 F3 ಇವೆಲ್ಲ ರೆಪ್ರೆಸೆಂಟೇಷನ್ ಗೊತ್ತಿರಬೇಕು. ಆದರೆ √3 ಇಸ್ ನಾಟ್ ಪಾರ್ಟ್ ಆಫ್
ಇಟ್ ಡಸ್ ನಾಟ್ ಬಿಲಾಂಗ್ ಟು ನ್ಯಾಚುರಲ್ ನಂಬರ್ ಆ್ಯಂಡ್ ಸೊ ದ ಡೊಮೈನ್. ಇದರಿಂದ ಏನು ಹೇಳ್ಬೋದು, ಎಫ್ ಆಫ್ ಎಕ್ಸ್ ಇಸ್ ನಾಟ್ ಆನ್ ಟು. ಸರಿನಾ? ಹಾಂ, ಹಂಗೆ ಒಂದೊಂದೇ ಪ್ರಶ್ನೆ ಜೊತೆಗೆ ನಿಮ್ಮ ಅಂಡರ್ಸ್ಟ್ಯಾಂಡಿಂಗು ವಿಷಯಗಳು ಇನ್ನೂ ಕ್ಲೀನಾಗಿ ಅರ್ಥ ಆಗುತ್ತೆ. ಸೊ ಹೋಗ್ತಾ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೀವಲ್ಲ, ಹಾಗೆ ಒಂದೇ ಪ್ರಶ್ನೆ ಮಾಡ್ಕೊಂಡು ಹೋಗೋಣ. ಸರಿನಾ?